ಕುರು ಕುರು ಚಕ್ಲಿ ರೆಡಿ ಆದ್ವು ಬಾಯಾಗಿಟ್ರೆ ಕರ್ಗುವಂತ ಹೌರುಗರಿ ಚಕ್ಲಿ ಭಾರಿ ಅದ್ರಿ. ನೋಡ್ರಿ ಹೆಂಗ್ ಮಾಡೀನಿ ಏನ್ ಮಾಡಿ ಅಂತ ಹೇಳಿ ಈ ವಿಡಿಯೋದಾಗ ನೋಡ್ರಿ. ಜೈ ಶ್ರೀ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನಿಮಗೆಲ್ಲರಿಗೂ ಹುಬ್ಬಳ್ಳಿ ಮನೆ ಆ್ಯಂಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಗೆದ್ಕೊಂಡು ನೋಡ್ರಿ ಮಾಡೋಣ ಬರ್ರಿ. 1 ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡೇನ್ರಿ. ಈಗ ಸದಲ ಈ ಗ್ಲಾಸ್ ಅಳತಿ ಒಳಗ 1 ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ 1/4 ಗ್ಲಾಸ್ ಪುಟಾಣಿ ಹಾಕ್ಬೇಕು. ಕಾಲು ಭಾಗ 1 ಗ್ಲಾಸ್ ಅಕ್ಕಿ ಇಟ್ಟಿದ್ರೆ ಕಾಲು ಭಾಗ ಪುಟಾಣಿ ಪುಡಿ ಹಾಕ್ಬೇಕು. ಈ ಅಳತಿ ಪರ್ಫೆಕ್ಟ್ ಅದ ರೀ. ಇದೇ ಅಳತಿ ಒಳಗ್ ಮಾಡ್ರಿ, ನಿಮ್ಗೆ ಚಕ್ಲಿ ಬಹಳ ಮಸ್ತ್ ಆಗ್ತಾವ. ಇದಕ್ಕ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಒಂದ್ ರುಚಕ್ಕಷ್ಟು ಖಾರ ಪುಡಿಕ್ರಿ. ಅಂದ್ರ ಬಹಳ ಅನ್ನೋದು ಹಂಗ ಸಪ್ಪಾದಾಗ ರುಚಿ ಬರಂಗಿಲ್ಲ. ಆಮೇಲೆ ಇದೊಂದ್ ಸ್ವಲ್ಪ ಜೀರಿಗೆ ಹಾಕಿದೆ, ಒಂದ್ ಸ್ವಲ್ಪನೇ ಅಜ್ವಾನ ಹಾಕಿದೆ. ಜೀರಿಗೆ ಒಂದ್ 3 ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ಲೆ ಹಾಕಿದೆ. ಅಜ್ವಾಯಿನ ಹಾಕಿದೆ. ಚಕ್ಲಿಗೆ ಎಳ್ಳು ಇದು ಮಸ್ತ್ ಅಂತ. ಈಗ 1 ಸಕ್ಕಿ ಇಟ್ಟಿದ್ದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ. ಬೆಣ್ಣೆ ಹಾಕ್ತದ ನಿಮ್ಮ ಹೌರಿಗೆ ಆಗ್ತಾವ, ಮಸ್ತ್ ಟೇಸ್ಟಿ ಆಗ್ತಾವ. ಈಗ ಒಂದ್ಸಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಂದಾಗಿ ಕಲ್ಸ್ಕೊಂಡ್ಬಿಡೋಣ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪಲೆ ಕಮೆಂಟ್ ಮಾಡ್ರಿ. ನೋಡ್ರಿ ಇಷ್ಟೆಲ್ಲ ಮಾತಾಡೋದ್ರಾಗ ಬಿಸಿನೀರು ಕಾಸ್ಕೊಂಡಿದ್ದೆ. ಆ ಬಿಸಿನೀರು ಇದಕ್ಕೆ ಹಾಕಿದೆ. ಅಂದಾಜ್ ಮೇಲೆ ಹಾಕ್ಲಿಕ್ಕತ್ತೇನ್ರಿ ಬಿಸಿನೀರು, ಅಳತೆ ಅಂತಿಲ್ಲ. ಈಗ ನೋಡ್ರಿ ಹೆಂಗ್ ಮಾಡ್ಬೇಕಂದ್ರ, ನಾವು ನೀರ್ ಹಾಕಿ ಸ್ವಲ್ಪ ನೀರ್ ಹಾಕಿ ಕಲಸ್ಲಿಕ್ಕತ್ತೇನಲ್ಲ, ಮುದ್ದೆ ಆಗ್ಬೇಕ್ರಿ ಅದು. ನಾವು ಹಿಂಗ್ ಕೈ ಒಳಗೆ ಹಿಡ್ದಾಗ ಸ್ವಲ್ಪ ಮುದ್ದೆ ಆಗ್ಬೇಕು. ಅಂದ್ರ ಅದು ಹದ ಕರೆಕ್ಟ್ ಅದ ಅಂತ ಹೇಳಿ ತಿಳ್ಕೊಳ್ಳೋದು. ಈಗ ಇದಿಷ್ಟು ಕಲಿಸಿ ಮುಚ್ಚಿಟ್ಬಿಡೋಣ 1-2 ನಿಮಿಷ. ಈಗ ನೋಡ್ರಿ ಹಿಂಗ ಸ್ಪೂನದ ಹಿಟ್ಟು ತೆಗಿಲಿಕ್ಕತ್ತಲ್ಲ, ಕೈ ಒಳಗ ನನಗ ಅಂಟ್ಕೊಳಿಕತ್ತದ, ಮುದ್ದೆ ಆಗ್ಲಿಕ್ಕತ್ತದ. ಸೊ ಇದು ಆಗಿದೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಅದ. ಈಗ ಇದನ್ನ ಮುಚ್ಚಿಟ್ಬಿಡೋಣ್ರಿ 10-15 ನಿಮಿಷ. ಈಗ ನೋಡ್ರಿ ಓಪನ್ ಮಾಡ್ತೇನೆ. ಕಲರ್ ಯಾಕೋ ಬರ್ಲಿಲ್ರಿ. ಭಾಳ ವರ್ಷದಿಂದ ಚಕ್ಲಿ ಮಾಡ್ತಿರ್ತೇವಲ್ಲ, ಒಂದು ಐಡಿಯಾ ಬಂದ್ಬಿಟ್ಟಿರ್ತದ. ಕಲರ್ ನೋಡಿದ ಕೂಳೆ ಇನ್ನೊಂದು ಸ್ವಲ್ಪ ಖಾರ ಆದ್ರೆ ನಡೀತದ ಅಂತ ಅನಿಸ್ತು. ಹಂಗಾಗಿ ಖಾರ ಪುಡಿ ಹಾಕಿದೆ. ಹಾಕಿ ಈಗ ಇದನ್ನ ನೋಡ್ರಿ ಕೈಲಿ ಕಲಸ್ಲಿಕತ್ತೀನಿ. ಈಗ ಬಿಸಿ ಇಲ್ರಿ ಅಂತ ಪರಿ, ಬೆಚ್ಚಗದ. ಸೊ ಈಗ ಒಂದ್ಸಲ ಎಲ್ಲ ಚಂದಾಗಿ ಕಲ್ಸ್ಕೊಂಡ್ಬಿಡೋಣ ಅಂತ. ನೋಡ್ರಿ ಕೈ ಒಳಗ ಸ್ವಲ್ಪ ಮುದ್ದೆ ಆಗ್ಲಿಕ್ಕತ್ತದಲ್ಲ, ಈ ಕನ್ಸಿಸ್ಟೆನ್ಸಿ ಬಂದಿರ್ತದ ನೋಡ್ರಿ. ನಾ ಕೈಲೇ ಕಲ್ಸಿದ್ದ ಅಂದ್ರ ಬರೀ ಬಿಸಿನೀರ್ ಹಾಕಿ ಕಲ್ಸಿದ್ದ ಈ ಕನ್ಸಿಸ್ಟೆನ್ಸಿ ಬಂದದ್ರಿ. ಇನ್ನು ನಾವು ಮಾಡೋ ಮುಂದ ಎಷ್ಟು ಬೇಕಷ್ಟ ನೀರ್ ಹಾಕಿ ಕಲ್ಸ್ಕೊಬೇಕ್ರಿ. ಅಷ್ಟು ಹಿಟ್ಟಿಗೆ ನೀರ್ ಹಾಕಿ ಕಲಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನೀವು 1 ಒಬ್ಬಿ ಮಾಡ್ತೀರಿ ಅಥವಾ 1 ಟ್ರಿಪ್ ಮಾಡ್ತೀರಿ ಅಂದ್ರೆ ಅಷ್ಟನ್ನೇ ಈ ರೀತಿ ನೀರ್ ಹಾಕಿ ನಾದ್ಬೇಕ್ರಿ. 1-2 ಸೆಕೆಂಡ್ ನಾದ್ಬೇಕಾಗ್ತದ. ನೋಡ್ರಿ ಒಂದೊಂದೇ ಹನಿ ನೀರ್ ಹಾಕ್ಲಿ ನಾದ್ಲಿಕತ್ತೀನಿ. ಈ ರೀತಿ ಚಂದ ನಾದ್ಕೋಬೇಕು. ಒಟ್ಟು ಎಣ್ಣೆ ಕುಡಿಯಂಗಿಲ್ರಿ, ಬಾಯಾಗ ಹೌರಿಗೆ ಆಗ್ತಾವ, ಮಸ್ತ್ ಆಗ್ತಾವ್ರಿ ಚಕ್ಲಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದನ್ನು. ಈಗ ಹಬ್ಬಗಳು ಶುರು ಅಲ್ರಿ. ಚಕ್ಲಿ ಹಿಟ್ಟು ಮಾಡಿಟ್ಟಿರ್ತದ್ರಿ, ಆದ್ರೆ ಒಮ್ಮೊಮ್ಮೆ ಮಾಡ್ಲಿಕ್ಕೆ ಆಗಂಗಿಲ್ಲ ಚಕ್ಲಿ ಹಿಟ್ಟು. ಆ ಟೈಮ್ನಾಗ ನೀವು ಈ ರೀತಿ ಚಕ್ಲಿಗಳನ್ನ ಮಾಡ್ಬೋದು. ಟೇಸ್ಟ್ ಭಾಳ ಚಲೋ ಬರ್ತದ್ರಿ. ನೀವು ಚಕ್ಲಿ ಹಿಟ್ಟಿಂದ ಟೇಸ್ಟ್ ಅನಿಸ್ತದ ನಿಮ್ಗೆ. ಈಗ ನೋಡ್ರಿ ಸಾಚೆ ತಗೊಂಡಿನಿ, ಅದರೊಳಗೆ ಅದಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಇದನ್ನ ರೋಲ್ ಮಾಡಿ ಇದ್ರೊಳಗೆ ಹಾಕಿ ಇದನ್ನ ಚಕ್ಲಿ ಒತ್ತಿ ಕರಿಯೋಣಂತ. ನೀವೆಲ್ಲ ಹಬ್ಬದ ತಯಾರಿ ಶುರು ಮಾಡಿದ್ರ? ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇದು ಬಟರ್ ಪೇಪರ್ ತಗೊಂಡೇನ್ರಿ. ಈ ಬಟರ್ ಪೇಪರ್ ಒಳಗ ನಾವು ಅದನ್ನ ಚಕ್ಲಿದ ಹಾಕ್ತಾ ಹೋಗೋಣ ಅಂತ. ಡೈರೆಕ್ಟ್ ಆದ್ರೂ ಇಳಿ ಬಿಡ್ಬೋದು ಎಣ್ಣೆ ಒಳಗ, ಇಲ್ಲ ಈ ರೀತಿ ಆದ್ರೂ ನಾವು ಶೇಪ್ ಒಳಗ ತಗೊಂಡ್ ಬರೋಣ ಅಂತ ಇದನ್ನ. ಇನ್ನೊಂದೇನಂದ್ರ ರೀ, ನಿಮಗೊಂದ ಸೈಜ್ ಈ ರೀತಿ ಚಕ್ಲಿ ರೌಂಡ್ ಆಗಿ ಆಗ್ಬೇಕ ಅಂತ ಅನ್ಸಿದ್ರ ಅಂದ್ರ 1 2 3 3 ರೌಂಡ್ ಆಯ್ತು ನೋಡ್ರಿ. ಆ ರೀತಿ ಮಾಡ್ತಾ ಹೋದ್ರ ನಿಮಗ್ ಒಂದೇ ಸೈಜಿನ ಚಕ್ಲಿ ಸಿಗ್ತಾವ. ಈಗ ನೋಡ್ರಿ ಹಾಕಿದೆ ಇವನ್ನ ಕರಿಲಿಕ್ಕೆ. ಫಸ್ಟ್ ಒಂಚೂರು ಹಿಟ್ಟು ಹಾಕಿ ತಕೊಂಡ್ಬಿಡೋದು. ಆಮೇಲೆ ಇವೆಲ್ಲ ಚಕ್ಲಿ ಹಾಕ್ಲಿಕ್ಕೆ ಶುರು ಮಾಡೋದು. ಮೀಡಿಯಂ ಫ್ಲೇಮ್ನಾಗ ಇಟ್ಟು ಕರಿಬೇಕ್ರಿ. ಭಾಳ ಜೋರು ಇಡ್ಲಿಕ್ಕೆ ಹೋಗ್ಬೇಡ್ರಿ, ಅಥವಾ ಭಾಳ ಸಣ್ಣ ಅನ್ನೋಕ್ಕಿಂತ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ನಾಗ ಇಟ್ರ ಮಸ್ತ್ ಆಗ್ತದ್ರಿ. ಇನ್ನೇನು ಆಗ್ಲಿಕ್ಕೆ ಬಂತ ಅನ್ನೋ ಮುಂದೆ ಒಂಚೂರು ಸಣ್ಣ ಮಾಡ್ಬೇಕ್ರಿ. ಈಗ ನೋಡ್ರಿ ಎಂತ ಚಲೋ ಆಗ್ಯಾವ ಚಕ್ಲಿ. ಆಮೇಲೆ ಒಂದ್ ಮೈ ಹಾಕದಾಗ ಒಟ್ಟ ಮುಟ್ಲಿಕ್ಕೆ ಹೋಗ್ಬಾರ್ದ್ರಿ ಅದನ್ನ. ಈಗ ಹಾಕ್ತೇನಲ್ರಿ, ಹಾಕಿದ ಕೂಳೆ ಒಟ್ಟ ಮುಟ್ಟಂಗಿಲ್ಲ. 1-2 ನಿಮಿಷ ಬಿಟ್ಟ ಮೇಲೆ ಬಿರುಸಾಗ್ತದ ಮೇಲೆ ಚಕ್ಲಿ ಮೇಲೆ, ಅವಾಗ ನಾವು ಅದನ್ನ ಹೊಳ್ಳಿಸ್ಬೇಕು. ಇಲ್ಲಾಂದ್ರೆ ಶೇಪ್ ಒಳಗೆ ಉಳಿಯಂಗಿಲ್ಲ. ಸೊ ಅದಾಗೋ ತನಕ ಈಗಿಲ್ ನೋಡ್ರಿ ಮತ್ತೊಂದು ಟ್ರಿಪ್ ಹಿಂಗ ಒಂದು ಕರಿಲಿಕ್ಕೆ ಹಾಕಿದಾಗ ಇನ್ನೊಂದು ನಾವು ರೆಡಿ ಮಾಡ್ಕೊಂಡ್ಬಿಡೋದು. ಆಮೇಲೆ ಅದು ಚಕ್ಲಿದೇನದ ಸಾಚ ಅದಲ್ರಿ, ನಂದೊಂದು ಸ್ವಲ್ಪ ದೊಡ್ಡದದ ರೀ, ದಪ್ಪದ. ಹಂಗಾಗಿ
ಹಿಂಗೆ ದೊಡ್ಡವೇ ಆಗ್ತಾವ ನಮ್ಮ ಚಕ್ಲಿ, ಬಹಳ ಸಣ್ಣ ಆಗಂಗಿಲ್ಲ. ರೆಡಿ ಆಯ್ತು ನೋಡ್ರಿ, ಮಸ್ತ್ ನೋಡ್ಲಿಕ್ಕಂತೂ ಮಸ್ತ್ ಆಗ್ಯದ, ಬಾಯಾಗು ಭಾರಿ ಚಲೋ ಆಗ್ಯಾವ್ರಿ. ನಾವು ನೋಡೇವಲ್ಲ ಹಂಗಾಗಿ ನಮಗ ಗೊತ್ತದ. ಸೊ ಈಗ ನೋಡ್ರಿ ರೆಡಿ ಆಯ್ತು ನೋಡ್ರಿ, ಇದು ಇನ್ನೊಂದು ಟ್ರಿಪ್ ಭಾರಿ ಚಲೋ ಆಗ್ತಾವ. ಈಗ ಇದು ನೋಡ್ರಿ, ಮೇಲೆ ನಿಮ್ಗೆ ನೋಡ್ರಿ ಯಾವ ರೀತಿ ಚಾಲಿ ಸೌಟ್ಲಿ ಒತ್ತಿ ತೋರಿಸ್ಲಿಕತ್ತೀನಿ ಅಂದ್ರೆ ಗಟ್ಟಿಯಾಗಿ ಆಗ್ಯದ ಅಂತ, ಇನ್ನು ನಾವು ತೆಗಿಲಿಕ್ಕೆ ಅಡ್ಡಿ ಇಲ್ಲ ಅಂತ. ಸೊ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್, ಮಸ್ತ್ ಗರಿ ಗರಿ ಚಕ್ಲಿ, ಗರ್ಮಾ ಗರಂ ಚಕ್ಲಿ, ಇನ್ಸ್ಟೆಂಟ್ ಚಕ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ. ನೆನಪಲ್ಲಿ ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಈ ಚಕ್ಲಿ ರೆಸಿಪಿ ನಿಮಗೆ ಉಪಯೋಗ ಆಗ್ಬೋದು ಅಂತ ತಿಳ್ಕೊಂಡು ನಾನು ಬೇಗನೆ ಹಾಕಿದ್ದೀನಿ. ನೀವು ಕೂಡ ಮಾಡಿ ಹೆಂಗಾಗ್ಯದ ಅನ್ನೋದು ಹೇಳ್ರಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ದಿವಸಿ ಅಮಾಸೆಯ ಶುಭಾಶಯಗಳು. ಮತ್ತೆ ಸಿಗ್ತೇನೆ.